ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯ ಆದಿ ಹೇಳಿರೋ ಜಾಗಕ್ಕೆ ಬಂದಿದ್ದಾಳೆ. ಗೇಟಲ್ಲಿ ಕಾರಿಂದ ಇಳಿತಿದ್ದಂಗೆ ಇಲ್ಲಿ ಒಬ್ಬಳು ಹುಡುಗಿ ಓಡಿ ಬಂದು ಮೇಡಮು ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಅಂತ ಹೇಳಿ ಭಾಗ್ಯನ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದಾನೆ. ಆದಿ ಕ್ಯಾಂಟೀನು ಭಾಗ್ಯ ಹೆಸರು ಮೇಲೆ ಮಾಡಿರೋದನ್ನು ಆ ಹುಡುಗಿ ಬಂದು ಹೇಳ್ತಿದ್ದಾಳೆ. ಮೇಡಮ್, ಭಾಗ್ಯ ಅಂದರೆ ನೀವೇ ತಾನೇ? ನೀವೊಂದು ಸಣ್ಣ ಕ್ಯಾಂಟೀನ್ ನಡೆಸ್ತಾ ಇದ್ದೀರಲ್ಲ, ನೀವೇ ತಾನೇ? ಹೌದು ಅಂತ ಹೇಳ್ತಾಳೆ ಭಾಗ್ಯ. ಇದೆಲ್ಲ ಹೇಗೆ ಗೊತ್ತು ನಿಮಗೆ ಅಂತೇಳಿ ಭಾಗ್ಯ ಕೇಳ್ತಾಳೆ. ಇನ್ನು ಮುಂದೆ ನೀವು ಆ ಕ್ಯಾಂಟೀನ್ ನಡೆಸೋ ಅವಶ್ಯಕತೆ ಇಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಕೈಯಲ್ಲಿರೋ ಪೇಪರು ಭಾಗ್ಯಕ್ಕೆ ಕೊಡ್ತಾಳೆ. ಭಾಗ್ಯಗೆ ಇದನ್ನೆಲ್ಲ ಕೇಳಿ ಶಾಕ್ ಆಗ್ತಿರುತ್ತೆ. ಕ್ಯಾಂಟೀನ್ ನಡೆಸೋದು ಬೇಡವಾ? ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಅಂತ ಹೇಳ್ತಾಳೆ ಭಾಗ್ಯ. ನಿಮ್ಮ ಎಲ್ಲ ಮಾತಿಗೂ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಂತ ಹೇಳ್ಬಿಟ್ಟು ಕೈ ಮೇಲೆ ಪೇಪರ್ ಇಟ್ಬಿಟ್ಟು ಸೀದಾ ಹುಡುಗಿ ಹೋಗ್ಬಿಡ್ತಾಳೆ. ಮೇಡಮ್ ಅಂತೇಳಿ ಭಾಗ್ಯ ಕರಿತಾನೆ ಇರ್ತಾಳೆ. ಏನು ನಡೀತಿದೆಯಪ್ಪ ಇಲ್ಲಿ ಅಂತ. ಅವಳು ತಿರುಗಿ ಕೂಡ ನೋಡಲ್ಲ, ಸೀದಾ ಹೋಗ್ಬಿಡ್ತಾಳೆ. ಭಾಗ್ಯಗೆ ಎಲ್ಲ ಆದಿ ಮಾಡ್ತಿರೋದು ಅಂತೇಳಿ ಇನ್ನೂ ಗೊತ್ತಿಲ್ಲ. ಇದೇನಪ್ಪ ಇದು, ಆವಾಗಲೇ ಯಾರೋ ಲಾಯರ್ ಬಂದರು, ಒಂದು ಸೈನ್ ಹಾಕಿದ್ರೆ ಸಾಕು ಎಲ್ಲ ಸಾಲ ತೀರೋಗುತ್ತೆ ಅಂದ. ಈಗ ನೋಡಿದ್ರೆ ಇಲ್ಲಿ ಹೀಗೆ ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾಳೆ. ಇದೇನಿದು, ಕ್ಯಾಂಟೀನೇ ನಿಮ್ಮದು ಅಂತ ಹೇಳ್ತಿದ್ದಾರೆ, ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಭಾಗ್ಯ ಹೇಳ್ಕೊತಿದ್ದಾಳೆ. ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿರ್ಲಲ್ಲ. ಮೊದಲು ಕಿಶನ್ ಅವ್ರ ಅಣ್ಣ ಆದಿನ ಬೇಟೆ ಮಾಡಿಬಿಡ್ಬೇಕು. ಲಾಸ್ಟ್ ಟೈಮಲ್ಲಿ ಹೀಗೆ ಆಗೋಯ್ತು, ಅವ್ರನ್ನ ಬೇಟೆ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಕೊಂಡು ಕಿಶನ್ ಅವ್ರ ಅಣ್ಣನ ಹತ್ರ ಆದಿ ಹತ್ರ ಭಾಗ್ಯ ನಡ್ಕೊಂಡು ಬರ್ತಾ ಇದ್ದಾಳೆ. ಪೂಜೆ ಹೇಳ್ತಿದ್ದಾಳೆ, ಅಣ್ಣ ಆದರೂ ಪಾನಿಪುರಿಗೆ ಖಾರ ಕಮ್ಮಿ ಅಂತಲೇ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ಖಾರ ಹಾಕಿ ಅಂತ. ಕಿಶನ್ ನೋಡಿದ್ರೆ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ, ಖಾರ ಜಾಸ್ತಿ ಆಗೋಯ್ತು ಅಂತ. ಏನಾಗಿದೆ ನಿನಗೆ? ಹೊಟ್ಟೆಲಿ ಬೆಂಕಿ ಬೀಳ್ತಾ ಇದೆ ಕಣೆ, ಖಾರ ಇಷ್ಟೊಂದು ಇಟ್ಕೊಂಡು ಖಾರ ಹಾಕು ಅಂತ ಹೇಳ್ತಿದೆಯಲ್ಲೇ ಅಂತ ಹೇಳ್ತಿದ್ದಾನೆ ಕಿಶನ್. ಪೂಜೆ ಹೇಳ್ತಿದ್ದಾಳೆ, ಇದ್ಯಾವ ಸೀಮೆ ಖಾರನೋ ಅಂತ. ಅಣ್ಣ ಸ್ವಲ್ಪ ಖಾರ ಕಮ್ಮಿ ಮಾಡಿ, ಇವನು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ ಅಂತೇಳಿ ಪಾನಿಪುರಿ ಕೊಡೋ ಹುಡುಗನ್ಗೆ ಹೇಳ್ತಿದ್ದಾಳೆ ಪೂಜಾ. ಸರಿ ಆಯಿತು ತಿನ್ನು ಅಂತ ಹೇಳ್ತಿದ್ದಾಳೆ. ಒಂದೇ ಕಣ್ಣಲ್ಲಿ ನೋಡ್ತಿದ್ದಾಳೆ. ಇಲ್ಲಿ ಒದ್ದಾಡ್ತಾ ಇರೋದನ್ನು ಕಿಶನು ಡ್ಯಾನ್ಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಪೂಜಾ ಪಾನಿಪುರಿನ. ಕಿಶನು ಸಾಕು ನನಗೆ, ಸಾಕು ಅಂತೇಳ್ಬಿಟ್ಟು ಪೂಜಾ ತಟ್ಟೆಗೆ ಒಂದು ಹಾಕ್ಬಿಡ್ತಾನೆ. ಸಾಕಾ, ಇನ್ನೂ ಶುರುನೇ ಮಾಡಿಲ್ಲ ಪಾನಿಪುರಿ ತಿನ್ನೋದು ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ. ಇವು ನನಗೆ ಕಾಂಪಿಟೇಟರು ಅಲ್ಲ ಅಣ್ಣ, ನನಗೂ ಸಾಕು ಬಿಡಿ ಅಣ್ಣ. ಇವನು ಸೋತ ನೀನು ಅಂತ ಕೇಳ್ತಾಳೆ. ನಾನು ಸೋತೆ ಅಂತೇಳಿ ಕಿಶನ್ ಹೇಳ್ತಾನೆ. ಚಾಲೆಂಜ್ ಮೇಲೆ ತಿಂತಾ ಇದ್ದಾಳೆ ಪಾನಿಪುರಿ ಪೂಜಾ ಕೇಳ್ತಿದ್ದಾಳೆ, ಏನು ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ ಸೋತೋದೆ ಅಂತ ಹೇಳಿ. ಓ ಹಲೋ, ಚೆನ್ನಾಗಿ ಒಬ್ಬಟ್ಟನ್ನ ತಿನ್ನಿಸಿದ್ಯಾ? ಪಾನಿಪುರಿ ಎಲ್ಲಿಂದ ತಿನ್ನೋಕ್ಕಾಗುತ್ತೆ? ಅದೇ ನಾನು ಒಬ್ಬಟ್ಟು ತಿಂದಿಲ್ಲ ಅಂದಿದ್ರೆ ನಿನ್ಕಿನ್ನ ಜಾಸ್ತಿನೇ ಪಾನಿಪುರಿ ತಿಂತಿದ್ದೆ ಅಂತ ಕಿಶನ್ ಹೇಳ್ತಾನೆ. ನಿನ್ನ ಕೈಯಲ್ಲಿ 4 ಪ್ಲೇಟ್ ಪಾನಿಪುರಿ ತರಿಸ್ಕೊಂಡು ತಿಂದಿದ್ದೀನಿ, ಮರ್ತೋಗ್ಬಿಟ್ಟ ಅಂತೇಳಿ ಕಿಶನ್ ಕೇಳ್ತಾನೆ ಪೂಜಾಗೆ. ಪೂಜಾ ಹೇಳ್ತಾಳೆ, ಇವಾಗೇನು ಸೋತೋದ ಇಲ್ಲ, ಒಪ್ಕೊತೀಯ ಇಲ್ಲ ಅಂತ. ಚಡ್ಡಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ ಅಂತೆ, ಒಂದು ಗಾದೆ ಇಲ್ವಾ ಅಂತ ಕೇಳ್ತಾಳೆ. ಇಲ್ಲ ನಾನು ಸೋತೋದೆ ಅಂತೇಳಿ ಕಿಶನ್ ಹೇಳ್ತಾನೆ. ಭಾಗ್ಯ ಆದಿ ಹತ್ರ ಬಂದೇ ಬಿಟ್ಲು. ಬನ್ನಿ ಭಾಗ್ಯ ಅವರೇ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಆದಿ ಎಲ್ಲ ಹೇಳ್ತಾ ಇರ್ತಾನೆ. ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ, ನಿನ್ನ ಹೆಸ್ರು ಮೇಲೆ ಕ್ಯಾಂಟೀನ್ ಆಗಿದೆ, ಆಮೇಲೆ ಸಾಲ ತೀರಿಸಿದ್ದೀನಿ, ಹಾಗೆ ಈಗ ಆಲ್ರೆಡಿ ಇವಾಗ ನಿನಗೆಲ್ಲ ಕೈಗೆ ಬಂದು ಸೇರಿದೆ ಅಂತ. ಅವಳಿಗೇನು ಅರ್ಥನೇ ಆಗಲ್ಲ. ನೀವು ಕೊಟ್ಟಿರೋ ಪೇಪರ್ಗಳ ಇದು ಅಂತ ಕೇಳ್ತಾಳೆ. ಏನು ಭಾಗ್ಯ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದವ್ರ ಥರ ಮಾತಾಡ್ತಾ ಇದ್ದೀರಾ ಅಂದಾಗ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಓ, ನನ್ನ ಬಾಯಲ್ಲೇ ಏನು ಅಂತ ಕೇಳಬೇಕು ಅಂತ ಆಸೆನಾ? ಸರಿ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಪೇಪರ್ಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ಒಂದು ಪೇಪರ್ಗೆ ನೀವು ಸೈನ್ ಹಾಕಿದ್ರೆ ನಿಮ್ಮ ಮನೆ ಮೇಲೆ ಇರೋ ಸಾಲ ಎಲ್ಲ ಮನ್ನಾ ಆಗುತ್ತೆ ಅಂತೇಳಿ ಆದಿ ಹೇಳ್ತಾನೆ. ಇನ್ನೊಂದು, ಅವನು ಕ್ಯಾಂಟೀನ್ ಕೂಡ ಅವಳ ಹೆಸ್ರು ಮೇಲೆ ಬರೆದಿರ್ತಾನೆ, ಅದ್ರ ಬಗ್ಗೆನೂ ಕೂಡ ಹೇಳ್ತಾನೆ. ಭಾಗ್ಯ ದಾರಿಯಲ್ಲಿ ಬರಬೇಕಾದ್ರೆ ಲಾಯರು ಮತ್ತು ಆ ಹುಡುಗಿಯೆಲ್ಲ ಸಿಕ್ಕಿ ಮಾತಾಡಿದ್ದನ್ನು ನೆನೆಸ್ಕೊತಾ ಇದ್ದಾಳೆ. ಓ, ಇದೆಲ್ಲ ಆದಿಯವ್ರು ಕಳಿಸಿರೋದಾ ಅಂತ ಈಗ ಯೋಚನೆ ಮಾಡ್ತಿದ್ದಾಳೆ. ಇಷ್ಟೆಲ್ಲ ನಿಮಗೆ ನಾನು ಕೊಟ್ಟಿರೋದು ಕಾರಣ ಏನಂದರೆ ಒಂದೇ ವಿಷಯ, ಕಿಶನ್ ಮತ್ತು ಪೂಜಾದು ಮದುವೆನ ನಿಲ್ಲಿಸಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಪೂಜಾ ಕಿಶನ್ ಹತ್ರ ಹೇಳ್ತಿದ್ದಾಳೆ, ನೀನು ಯಾರ ಮಾತು ಕೇಳಿ ನನ್ನ ಕೈ ಬಿಡಲ್ಲ ತಾನೆ, ನೀನು ನನ್ನ ಕಡೆಗೆ ಇರ್ತೀಯಲ್ವಾ ಅಂತ. ಕಿಶನ್ ಪಕ್ಕದಲ್ಲಿ ತಪ್ಪಿಕೊಂಡು ಕೂತ್ಕೊಂಡು ಕಣ್ಣೀರು ಹಾಕ್ತಾ ಕೇಳ್ಕೊತಿದ್ದಾಳೆ ಪೂಜಾ. ನನ್ನ ಮನೆಯಲ್ಲಿ ನೀನೇ ಅಳಿಯ ಅಂತೇಳ್ಬಿಟ್ಟು ಒಪ್ಕೊಂಡಿದ್ದಾರೆ, ನಮ್ಮ ಮನೆಯವ್ರಿಗೆ ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಲ್ಲ ತಾನೆ. ನಾನು ಕೂಡ ತುಂಬಾ ಸಿನ್ಸಿಯರಾಗಿ ಲವ್ ಮಾಡ್ತಿದ್ದೀನಿ ನನ್ನ ನಂಬಿಕೆಗೂ ಮೋಸ ಮಾಡಲ್ಲ ತಾನೆ ಅಂತೇಳಿ ಪೂಜಾ ಕಿಶನ್ಗೆ ಕೇಳ್ಕೊತಿದ್ದಾಳೆ. ಕಿಶನ್ ಕಣ್ಣಲ್ಲಿ ನೀರು ಬರ್ತಾಯಿದೆ.
ತುಂಬಾ ದುಃಖವಾಗಿದ್ದಾನೆ ಕಿಶನ್. ಯಾಕೆ ನೀನು ಒಂಥರ ಇದೆಯಾ, ಎಷ್ಟೊತ್ತಿಂದ ನಾನು ಮಾತಾಡ್ತಾ ಇದ್ದೀನಿ, ನೀನು ಒಂಥರ ಇದೆಯಲ್ಲ, ಏನು ಬೇಜಾರು, ಏನಕ್ಕೆ ಹಿಂಗಿದೆಯಾ ಅಂತ ಹೇಳ್ಬಿಟ್ಟು ಪೂಜಾ ಕೇಳ್ತಾಳೆ ಕಿಶನ್ಗೆ. ಏನಿಲ್ಲ ಪೂಜಾ, ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯವರೆಲ್ಲ ನನಗೆ ತೋರಿಸಿದ್ದು ಪ್ರೀತಿ ಅಳಿಯನ ಥರ ಅಲ್ಲ, ಮಗನ ಥರ ತೋರಿಸಿದ್ದಾರೆ ಪ್ರೀತಿನ. ನೀನು ಆ ಥರ ಎಲ್ಲ ಏನು ಅನ್ಕೋಬೇಡ ಅಂತ ಅವನು ಕಣ್ಣು ತುಂಬಿಕೊಂಡು ಕಣ್ಣೀರು ತಕ್ಕೊಂಡು ಹೇಳ್ತಿದ್ದಾನೆ ಆ ಮಾತನ್ನ. ಹಾಗೆಲ್ಲ ಏನಿಲ್ಲ ಪೂಜಾ ಅಂತ ಹೇಳ್ತಿದ್ದಂಗೆ ಪೂಜಾ ಹೇಳ್ತಾಳೆ, ಹಾಗಾದರೆ ಹೇಳು, ಈ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ನಮ್ಮ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ತಾನೆ ಅಂತ. ಕಿಶನ್ ಅದು ದುಃಖದಲ್ಲೇ ಹೇಳ್ತಾನೆ, ಹಾಗೆಲ್ಲ ಏನೂ ಆಗಲ್ಲ ಪೂಜಾ, ತಲೆ ಕೆಡಿಸ್ಕೋಬೇಡ ಅಂತ. ಪೂಜಾ ಕೇಳ್ತಿದ್ದಾಳೆ, ನಮ್ಮಿಬ್ಬರು ಮದುವೆ ಆಗುತ್ತೆ ತಾನೆ ಅಂತ. ನೀನು ನಿಮ್ಮ ಮನೆಯವ್ರು ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಹೇಳ್ತಿದ್ದಾನೆ. ನೀನಷ್ಟೇ ಅಲ್ಲ ಕಣೋ ಕಿಶನ್, ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ ಸಿಗೋದಕ್ಕೆ ನೀನು ನನಗೆ ಅಂತ ಅಂತಾಳೆ. ಆದಿ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಭಾಗ್ಯಗೆ, ಕಿಶನ್ ಮತ್ತು ಪೂಜಾ ಮದುವೆ ನಿಲ್ಲಿಸ್ಬೇಕು ನೀನು ಅಂತ. ಭಾಗ್ಯ ಹೇಳ್ತಿದ್ದಾಳೆ, ಅಲ್ಲ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ ಇದನ್ನೆಲ್ಲ ಯಾಕೆ ನನಗೆ ಕೊಡ್ತಿದ್ದೀರಾ ಅಂತ. ಆದಿ ಅಂದ್ಕೊಂಡಿದ್ದಾನೆ ದುಡ್ಡಿಗೋಸ್ಕರನೇ ಪ್ರೀತಿ ಮಾಡಿರೋದು ಇವರು, ದುಡ್ಡು ಕೊಟ್ಟರೆ ವಾಪಸ್ ಹೋಗ್ತಾರೆ ಅಂತ. ಭಾಗ್ಯ ನಿನ್ನನ್ನಾಗಲಿ ನಿಮ್ಮ ಫ್ಯಾಮಿಲಿನಾಗಲಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ಯಾ. ಭಾಗ್ಯ ಕೇಳ್ತಾಳೆ, ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ. ಆದಿ ಹೇಳ್ತಿದ್ದಾನೆ, ನಮ್ಮ ಅಪ್ಪು ನನಗೆ ಫೋನ್ ಮಾಡ್ದಂಗೆ ನನ್ನ ಮಾಡೋಕ್ಕಾಗಲ್ಲ ಅಂತ. ನನ್ನ ತಮ್ಮ ಕಿಶನ್ನ ಪ್ರೀತಿ ಮಾಡೋ ಹಾಗೆ ಏನೇನೋ ಹೇಳಿ ನಂಬಿಸಿರ್ಬೋದು, ಆದರೆ ನನ್ನ ಫ್ಯಾಮಿಲಿನ ಕಾಪಾಡೋದಕ್ಕೆ ಆದಿ ಇನ್ನೂ ಇದ್ದಾನೆ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾನೆ. ಭಾಗ್ಯ ಹೇಳ್ತಿದ್ದಾಳೆ, ಆದಿಯವರೇ ಇಲ್ಲಿ ಏನೋ ತಪ್ಪಾಗಿದೆ, ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನೀವು ಅಂದ್ಕೊಂಡಂಗೆ ಇಲ್ಲಿ ಏನೂ ಇಲ್ಲ, ನಿಮಗೇನು ಗೊತ್ತಾಗಿದೆ ಅಂತ ಹೇಳ್ತಾಳೆ. ತಾಂಡವ, ಏನು ಶ್ರೇಷ್ಠ ಇಷ್ಟೊತ್ತಿಗೆ ಬಂದುಬಿಟ್ಟಿದ್ಯಾ ಅಂತ ಕೇಳ್ತಾನೆ. ನಾನು ನೋಡಿದರೆ ಸಾಯಂಕಾಲ ನೀನು ಊಟಕ್ಕೆ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ಮಧ್ಯಾಹ್ನಕ್ಕೆ ಬಂದುಬಿಟ್ಟಿದ್ಯಾ, ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಶ್ರೇಷ್ಠ, ನೀನು ಕೆಲಸ ಬಿಟ್ಟು ಬಂದ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾನೆ. ಹನಿ, ನನ್ನ ಮಾತು ಕೇಳಿ ನೀನು ಕೆಲಸ ಬಿಟ್ಟು ಬಂದುಬಿಟ್ಟ ಅಂತ ಕೇಳ್ತಾನೆ. ನಾನು ತುಂಬ ಖುಷಿಯಾಗಿದ್ದೀನಿ ಅಂತಾನೆ. ಈ ಥರ ನಾನೇನು ದಡ್ಡಿ ಅಲ್ಲ ಅಂತ ಹೇಳ್ಬಿಟ್ಟು, ಅಲ್ಲ ತಾಂಡವ್, ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾಳೆ ಶ್ರೇಷ್ಠ. ಅಲ್ಲಿ ನೀನು ಮಾತಾಡೋದನ್ನ ನೋಡಿ ಏನು ಮಾಡ್ಕೊಂಡು ಬಿಡ್ತೀಯೋ ಅನ್ನೋ ಟೆನ್ಷನಲ್ಲಿ ಓಡಿ ಬಂದೆ ನಾನು ಅಂತ ಹೇಳ್ತಾಳೆ. ತಾಂಡವ ಹೇಳ್ತಿದ್ದಾನೆ, ನಾನು ಹೇಳಿದ್ನ ಶ್ರೇಷ್ಠ ಓಡ್ಕೊಂಡು ಬಾ ಅಂತ, ನೀನೇ ಓಡ್ಕೊಂಡು ಬಂದು ನನ್ನ ಮೇಲೆ ಹೇಳಿದ್ರೆ ನಾನೇನು ಮಾಡಬೇಕು ಅಂತೇಳಿ ತಾಂಡವ ಹೇಳ್ತಾನೆ. ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿನ್ನ ಹೆಂಡ್ತಿ ನಾನು, ನಿನ್ನ ಬಗ್ಗೆ ಚಿಂತೆ ಮಾಡಲಿಲ್ಲದೆ ಇನ್ಯಾರ ಬಗ್ಗೆ ಯೋಚನೆ ಮಾಡಲಿ ನಾನು ಅಂತ ಹೇಳಿ ಹೇಳ್ತಾಳೆ. ನನ್ನ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಏನಿದೆ ಶ್ರೇಷ್ಠ ಅಂತ ಕೇಳ್ತಾನೆ. ಏನಿದೆಯಾ, ಇರೋ ಒಂದು ಕೆಲಸನೂ ಬಿಟ್ಬಿಟ್ಟು ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಿದ್ದಾಳೆ. ನಂದೇ ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ತಾಂಡವ ಹೇಳ್ತಿದ್ದಾನೆ. ಆದಿವರೇ, ನೀವು ಯಾವುದ್ಯಾವುದೋ ಮಾತಿಗೆ ಮಾತಾಡೋಕೆ ಹೋಗಬೇಡಿ, ನಾನು ಮಾತಾಡೋಕೆ ಬಂದಿರೋದು ಬೇರೆ ವಿಷಯ, ಇಲ್ಲಿ ಏನೇನೋ ನಡೀತಿದೆ ಅಂತೇಳಿ ಭಾಗ್ಯ ಹೇಳ್ತಾಳೆ. ಆದರೆ ನಿಮ್ಗೆ ಅರ್ಥ ಆಗ್ತಿಲ್ಲ, ನಾನು ಇದೇ ವಿಷಯನೇ ಮಾತಾಡೋಕೆ ಬಂದಿರೋದು. ಕೆಲವ್ರಿಗೆ ಈ ಆಸ್ತಿ ಪತ್ರ ಎಲ್ಲ ತೋರಿಸಿದ್ರೆ ಅದರ ಬೆಲೆ ಗೊತ್ತೇ ಆಗಲ್ಲ, ಅವ್ರಿಗೆ ದುಡ್ಡೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸೂಟ್ ಕೇಸಲ್ಲಿ ತಂದಿರೋ ದುಡ್ಡು ಇಟ್ಕೊಂಡಿರೋ ನಿಂತಿರೋ ಹುಡುಗನ ಕರೆಸ್ಬಿಟ್ಟು ಆ ದುಡ್ಡನ್ನ ಕೇಳ್ತಾನೆ. ದುಡ್ಡು ಇಸ್ಕೊಂಡು ಭಾಗ್ಯ ಮೇಲೆ ಸುರಿತಾನೆ ಕಾಸನ್ನ. ಆದಿ ಮುಂದೆ ಏನು ವಿಷಯ ಮಾತಾಡೋಕೆ ಬಂದಿದ್ಲೋ ಭಾಗ್ಯ, ಮೋಸ್ಟ್ಲಿ ಮದುವೆ ವಿಷಯನೇ ಇರ್ಬೋದು. ಆದರೆ ಆದಿ ಮದುವೆ ನಿಲ್ಲಿಸು ಅಂತ ಹೇಳ್ತಿದ್ದಾನೆ. ಅವಳ ತಲೆ ಮೇಲೆ ಸೂಟ್ ಕೇಸಲ್ಲಿರೋ ದುಡ್ಡೆಲ್ಲ ಸುರಿತಾ ಇದ್ದಾನೆ. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನ ನೋಡೋಣ. ಹೊಸ ಕತೆ ಒಂದಿಗೆ ಬರ್ತೀನಿ. ಬಾಯ್.